ಕುಡಿಯೋ ನೀರಿನ ವಿಚಾರದಲ್ಲಿ ಈ ಗ್ರಾಮದಲ್ಲಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಯಲ್ಲಿ ಆಗಿರುವಂತಹ ಕರ್ಮಕಾಂಡ ಎಂತದ್ದು ಅನ್ನೋದರ ಡೀಟೇಲ್ಸ್ ಇದೆ ನೋಡಿ. ಕುಡಿಯಲು ಬಳಸುವ ಕೆರೆ ನೀರಿನಲ್ಲಿ ಹುಳು, 3 ಊರುಗಳಿಗೆ ಇದೇ ಮಲಿನದ ನೀರು, ಫಿಲ್ಟರ್ ಮಾಡಿ ಪೂರೈಸದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಹೀಗೆ ಬಿಂದಿಗೆಯಲ್ಲಿ ಬಕೆಟ್ಗಳಲ್ಲಿ ಈಜಾಡ್ತಾ ಇರುವ ಹುಳುಗಳು. ಈ ಹುಳುಗಳನ್ನ ಕೈಯಲ್ಲಿ ತೋರಿಸ್ತಾ ಇರೋ ಜನ. ಈ ದೃಶ್ಯ ಕಂಡು ಬಂದಿದ್ದು ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ. ಹೌದು, ಹುಳು ಇರುವ ಹಸಿರು ಬಣ್ಣಕ್ಕೆ ತಿರುಗಿದ ದುರ್ವಾಸನೆಯುಕ್ತ ನೀರನ್ನೇ ರಾರಾವಿ ಗ್ರಾಮಕ್ಕೆ ಸರಬರಾಜು ಮಾಡಲಾಗ್ತಿದೆ. ಊರಾಚೆಗಿರುವ ಕೆರೆಯಿಂದ ನೀರನ್ನ ಸರಬರಾಜು ಮಾಡಲಾಗ್ತಿದೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ಕೆರೆ ನೀರು ಸಂಪೂರ್ಣ ಬತ್ತುವ ಹಂತಕ್ಕೆ ಬಂದಿದ್ದು, ತುಂಗಭದ್ರಾ ಡ್ಯಾಂನಿಂದ ನೀರನ್ನ ಸರಬರಾಜು ಮಾಡಿ ಕೆರೆಗೆ ನೀರು ತುಂಬಿಸಲಾಗಿದೆ. ಕೆರೆ ನೀರನ್ನ ಫಿಲ್ಟರ್ ಮಾಡಿ ಶುದ್ಧೀಕರಿಸಿ ಗ್ರಾಮಕ್ಕೆ ಪೂರೈಕೆ ಮಾಡಬೇಕಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ಹುಳು ಮಿಶ್ರಿತ ದುರ್ವಾಸನೆಯುಕ್ತ ನೀರನ್ನೇ ಜನ ಕುಡಿಯುವ ಪರಿಸ್ಥಿತಿ ಇದೆ. ಗ್ರಾಮದ ಮನೆಗಳಲ್ಲಿ ಹುಳುಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆರೆಯ ಪಕ್ಕದಲ್ಲಿ 3 ಸ್ಯಾಂಡ್ ಫಿಲ್ಟರ್ಗಳನ್ನು ಮಾಡಿದ್ದಾರೆ. ಅದು ಕೂಡ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿಲ್ಲ. ಹೀಗಾಗಿ ಹುಳುಗಳು ದುರ್ವಾಸನೆಯುಕ್ತ ನೀರನ್ನ ಜನ ಬಳಸುವ ಪರಿಸ್ಥಿತಿ ಬಂದಿದೆ. ಬಿಡ್ತಕ್ಕಂಥ ನೀರಲ್ಲಿ ಬಹಳಷ್ಟು ಹುಳಗಳು ಬರ್ತಾ ಇದ್ದಾವೆ. ಮುಂಚೆನೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಮಾಹಿತಿ ನೀಡಿದ್ದೀವಿ ಪಂಚಾಯತ್ಗೆ. ಆಮೇಲೆ RWS ಇವರು ಅಧಿಕಾರಿಗಳು ಗೌತಮಿ ಮೇಡಮ್ ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅನಿಸುತ್ತೆ. ಈಗೂ ಅದೇ ಥರ ನೀರು ಬರ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ. ಇದು ಹಿಂಗೆ ಮುಂದೆ ಹೊಡೆದ್ರೆ ಇದಕ್ಕೆ ಹೊಣೆ ಯಾರು? ಮತ್ತೆ ಈ ಕೆಲಸ ಯಾಕೆ ಮಾಡ್ತಾರೆ ಇವರು? ನೀರನ್ನ ಶುದ್ಧೀಕರಿಸಿ ಬಿಡ್ತಾ ಇಲ್ಲ. ಆ ನೀರನ್ನ ಹೇಗಾದ್ರೂ ಮಾಡಿ ನಮ್ಮ ಒಂದು ಬೇಡಿಕೆ ಏನಂದ್ರೆ ನೀರನ್ನ ಶುದ್ಧೀಕರಿಸಿ ಬಿಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಇನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಅಡಿಯಲ್ಲಿ 3 ಗ್ರಾಮಗಳಿಗೆ ರಾರಾವಿ ಕೆರೆಯಿಂದ ನೀರು ಪೂರೈಕೆ ಮಾಡಲಾಗುತ್ತೆ. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ರೀತಿಯಾಗಿ ಹುಳು ಮಿಶ್ರಿತ ನೀರನ್ನ ಜನ ಬಳಸುವ ಪರಿಸ್ಥಿತಿ ಬಂದಿದೆ. ಇನ್ನು ಕೆರೆ ನೀರು ಬೇಸಿಗೆಯ ಹಿನ್ನೆಲೆಯಲ್ಲಿ ಸಂಪೂರ್ಣ ಖಾಲಿಯಾಗುವ ಹಂತಕ್ಕೆ ಬಂದಿತ್ತು. ಡ್ಯಾಂನಿಂದ ನೀರು ಪೂರೈಕೆಯ ಹಿನ್ನೆಲೆಯಲ್ಲಿ ಕೆರೆ ತುಂಬುವ ಹಂತಕ್ಕೆ ಬಂದಿದೆ. ಆ ಕೆರೆ ನೀರನ್ನ ಶುದ್ಧೀಕರಣ ಮಾಡಿಬಿಡಬೇಕು. ಆದರೆ ಅಧಿಕಾರಿಗಳು ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದೇ ಹುಳು ಮಿಶ್ರಿತ ನೀರನ್ನು ಸೇವಿಸಿದ್ರೆ ವಾಂತಿ, ಭೇದಿ, ಇತರೆ ಸಾಂಕ್ರಾಮಿಕ ರೋಗ ಅಂಟುವ ಆತಂಕ ಗ್ರಾಮಸ್ಥರಲ್ಲಿದೆ. ಆ ನೀರನ್ನ ನೋಡಿದ್ರೆ ಜನ ಭಯ ಬೀಳುವಂತಾಗಿದೆ. ರಾರಾವಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಸಂಪೂರ್ಣ ಹಾಳಾಗಿದೆ. ಹೀಗಾಗಿ ಕೂಡಲೇ ಕೆರೆ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಒಂದು ಕುಡಿಯುವ ನೀರಿನ ಸಮಸ್ಯೆ ಬಹಳ ದಿನದಿಂದ ಹೇಳ್ತಾನೆ ಇದ್ದಾರೆ. ಇಡೀ ಯಾವುದೇ ವಾರ್ಡ್ಗೆ ಹೋಗು ಇದೇ ನೀರಿನ ಸಮಸ್ಯೆ ಆಗುತ್ತೆ. ಏನಾದರೂ ಜಲಡಿ ಮರೆತು ಏನಾದರೂ ನೀರು ಹಿಡಿದಾರಂದ್ರೆ ಬಹಳಷ್ಟು ಅನಾಹುತ ಆಗ್ತದೆ. ವಾಂತಿ ಭೇದಿ ಆಗಿರ್ತಕ್ಕಂಥದ್ದು ಇರ್ಬೋದು. ಅಧಿಕಾರಿಗಳಿಗೆ ಬಹಳಷ್ಟು ಸರಿ ಗಮನಕ್ಕೆ ತಗೊಂಬಂದ್ರೂ ಯಾವುದೇ ರೀತಿಯಿಂದ ಈ ಒಂದು ಕೆಲಸ ಆಗಿಲ್ಲ. ಬಟ್ ಈ ನೀರು ನಾವು ಕುಡಿಯೋ ಬದಲು ಅಧಿಕಾರಿಗಳು ಕುಡಿಬೋದಾ? ಕುಡಿಯೋಕ್ಕಾಗಲ್ಲ. ಒಟ್ನಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರಿಪಡಿಸಿ ಜನರಿಗೆ ಕುಡಿಯುವ ಶುದ್ಧ ನೀರನ್ನು ಕೊಡಬೇಕು. ಜೊತೆಗೆ ಕೆರೆ ನಿರ್ವಹಣೆಯನ್ನ ಮಾಡಿ ಜನರಿಗೆ ಶುದ್ಧ ನೀರನ್ನು ಕೊಡುವುದಕ್ಕೆ ವಿಫಲವಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಮತ್ತೊಮ್ಮೆ ಈ ರೀತಿ ಅನಾಹುತವಾಗದಂತೆ ಎಚ್ಚೆತ್ತುಕೊಳ್ಬೇಕಿದೆ. ಅಮರೇಶ್ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.